ANMR ನ್ಯೂಸ್ಗೆ ಸ್ವಾಗತ. A cosa bonita, jugar este vestido, sonido enmecido, hogar conectado. Higher, more creation, more possibilities. ಮತದಾರರನ್ನು ಸೆಳೆಯಲು ತಾಲೂಕು ಪಂಚಾಯಿತಿ ಮತಗಟ್ಟೆಯನ್ನು ಪಾರಂಪರಿಕ ಮತಗಟ್ಟೆಯಾಗಿ ಅಲಂಕಾರ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರನ್ನು ಆಕರ್ಷಿಸಲು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಮತದಾನ ಕೇಂದ್ರವನ್ನು ಸಾಂಪ್ರದಾಯಿಕ ಪಾರಂಪರಿಕ ಮತಗಟ್ಟೆಯಾಗಿ ಪರಿವರ್ತನೆ ಮಾಡಲಾಗಿತ್ತು. ಚಿಂತಾಮಣಿ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿರುವ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ರವರು ಪ್ರವೇಶ ದ್ವಾರದಲ್ಲಿ ತೆಂಗಿನಗರಿಯಲ್ಲಿ ಮದುವೆಯ ಚಪ್ಪರವಾಗಿ ಹಳ್ಳಿ ಮನೆಯಂತೆ ನಿರ್ಮಿಸಲಾಗಿತ್ತು. ತೆಂಗಿನಗರಿ ಬಾಳೆ ಗಿಡಗಳಿಂದ ಸಿಂಗರಿಸಿ ಸ್ವಾಗತ ಕೋರುವ ಕಮಾನುಗಳು ಮತ್ತು ಬ್ಯಾನರ್ ಅಳವಡಿಸಲಾಗಿತ್ತು. ಇನ್ನು ತಾಲೂಕು ಪಂಚಾಯಿತಿ ಆವರಣದೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ಪ್ರವೇಶ ದ್ವಾರದಿಂದ ತಾಲೂಕು ಪಂಚಾಯಿತಿ ಕಟ್ಟಡದವರೆಗೂ ತೆಂಗಿನ ಎಲೆಗಳ ತೋರಣ, ತೆಂಗಿನ ಎಲೆಗಳನ್ನು ವಿಮಾನಾಕಾರದಲ್ಲಿ ಕತ್ತರಿಸಿ ಹ್ಯಾಂಗಿಂಗ್ಸ್ ಮಾಡಿದ್ದು ಮತ್ತು ಬೃಹದಾಕಾರದ ಮತದಾನದ ಹಕ್ಕು ಸೇರಿದಂತೆ ವಿವಿಧ ಘೋಷಣೆಗಳ ಬ್ಯಾನರ್ ಎಲ್ಲರ ಗಮನ ಸೆಳೆಯಿತು. ಇನ್ನು ತಾಲೂಕು ಪಂಚಾಯಿತಿ ಕಚೇರಿ ಪ್ರವೇಶ ದ್ವಾರ ಮತ್ತು ಮತದಾನ ಕೇಂದ್ರವನ್ನು ವಿವಿಧ ಆಕರ್ಷಕ ಬಲೂನುಗಳು, ಮಾವಿನ ತಳಿರ ತೋರಣ ಮತ್ತು ಹೂವುಗಳಿಂದ ಮತ್ತು ಹೂವಿನ ಕುಂಡಗಳನ್ನು ಇಟ್ಟು ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗಿತ್ತು. ಇನ್ನು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ನೇಗಿಲು, ರಾಗಿ ಬೀಸುವ ಕಲ್ಲು, ರಾಗಿ ರಾಶಿಯ ಜೊತೆಗೆ ರಾಗಿಯ ರಾಶಿಗೆ ವಿಶೇಷ ಅಲಂಕಾರವನ್ನು ಏರ್ಪಡಿಸಿ ಅದರ ಅಕ್ಕಪಕ್ಕ ಮತದಾನ ಅರಿವು ಮೂಡಿಸುವ ಫಲಕಗಳನ್ನು ಸಹ ಅಳವಡಿಸಲಾಗಿತ್ತು. ಇನ್ನು ರಾಶಿ ಹಾಕಿದ ರಾಗಿಗೆ ಇಲ್ಲಿನ ಸಹಾಯಕ ಚುನಾವಣಾಧಿಕಾರಿ ನಟೇಶ್ ಮತ್ತು ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿರುವ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ರವರ ಸಮ್ಮುಖದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ನಗರಸಭೆಯ ಪೌರಾಯುಕ್ತ ಮಾಧವಿ, ಸರ್ಕಾರಿ ಬಾಲಕರ ಕಾಲೇಜಿನ ಪ್ರಾಂಶುಪಾಲರಾದ ಸುಗುಣ, ಇಒರವರ ಪತ್ನಿ ಆಶಾ ಸೇರಿದಂತೆ ಮತ ಚಲಾಯಿಸಲು ಬಂದ ಮಹಿಳೆಯರು ರಾಶಿ ಹಾಕಿದ ರಾಗಿಗೆ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿ ಮಳೆ ಬೆಳೆ ಕೊಡುವಂತೆ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಸ್ವೀಪ್ ಸಮಿತಿಯ ಅಧ್ಯಕ್ಷ ಎಸ್ ಆನಂದ್ರವರು ಮಾತನಾಡಿ, ಇಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಚುನಾವಣೆಯ ಪರ್ವ, ದೇಶದ ಗರ್ವ. ತಪ್ಪದೇ ಎಲ್ಲರೂ ಮತದಾನ ಮಾಡುವಂತೆ ಮಾಡಲು ತಾಲೂಕು ಪಂಚಾಯಿತಿ ಮತಗಟ್ಟೆಯನ್ನು ಪಾರಂಪರಿಕ ಮತಗಟ್ಟೆಯಾಗಿ ಅಳವಡಿಸಲಾಗಿದೆ ಎಂದರು. ಮತದಾರರ ಗಮನ ಸೆಳೆಯಲು ಪಾರಂಪರಿಕ ಮತಗಟ್ಟೆ ಸ್ಥಾಪಿಸಿದ್ದು, ಚುನಾವಣೆಯಲ್ಲಿ ಮತದಾರರು ತಮ್ಮ ಮತದಾನ ಮಾಡುವಂತೆ ಉತ್ತೇಜಿಸುವುದಕ್ಕಾಗಿ ತಾಲೂಕು ಪಂಚಾಯಿತಿ ಮತದಾನ ಕೇಂದ್ರದ ಮತಗಟ್ಟೆಯನ್ನು ಪಾರಂಪರಿಕ ಮತಗಟ್ಟೆಯಾಗಿ ಮಾಡಲಾಗಿದೆ. ಇದಲ್ಲದೆ ಮತದಾನ ಕೇಂದ್ರಗಳಲ್ಲಿ ಪಿಂಕ್ ಬೂತ್ ಮತಗಟ್ಟೆಗಳು, ಸಖಿ ಮತಗಟ್ಟೆ, ವಿಶೇಷಚೇತನ ಮತಗಟ್ಟೆ, ಟೀಮ್ ಬೂತ್ ಮತಗಟ್ಟೆಗಳನ್ನು ಸಹ ಪ್ರಾರಂಭ ಮಾಡಿರುವುದಾಗಿ ಹೇಳಿದರು. ಇನ್ನು ಸರ್ಕಾರಿ ಬಾಲಕರ ಕಾಲೇಜಿನ ಪ್ರಾಂಶುಪಾಲರಾದ ಸುಗುಣರವರು ಮಾತನಾಡಿ, ಭವ್ಯ ಭಾರತದ ನಿರ್ಮಾಣ ನಮ್ಮ ಕೈಯಲ್ಲಿದೆ. ನಾವು ಯಾವುದೇ ಆಸೆ ಮತ್ತು ಅಂಶಕ್ಕೆ ಒಳಗಾಗದೆ ಒಳ್ಳೆಯ ಸರ್ಕಾರವನ್ನು ಆಯ್ಕೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದ್ದು, ತಪ್ಪದೇ ಎಲ್ಲರೂ ಮತದಾನ ಮಾಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ ವರ್ಗ, ತಾಲೂಕು ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಈ ವರ್ಷ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಚುನಾವಣೆ ಪರ್ವ, ದೇಶದ ಗರ್ವ. ತಪ್ಪದೆ ಎಲ್ಲ ಮತದಾನ ಮಾಡಬೇಕು ಅಂತೇಳಿ ಪಾರಂಪರಿಕ ಮತಗಟ್ಟೆಯನ್ನು ಚಿಂತಾಮಣಿ ತಾಲೂಕಿನಲ್ಲಿ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಅಳವಡಿಸಿದ್ದೀವಿ. ಸೊ ಇದನ್ನು ನೋಡಿ ಮತದಾರರು ಎಲ್ಲ ಬಂದು ತಪ್ಪದೆ ಮತದಾನ ಮಾಡಬೇಕು, ವೋಟರ್ಸು ಇನ್ಕ್ರೀಸ್ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಈ ತಾಲೂಕಿನಲ್ಲಿ 9 ಮತಗಟ್ಟೆಗಳಲ್ಲಿ 5 ಮತಗಟ್ಟೆಗಳು ಪಿಂಕ್ ಬೂತ್ಗಳನ್ನು, ಸಖಿ ಮತಗಟ್ಟೆಗಳನ್ನು ಮತ್ತು ಒಂದು ಯುವ ಮತಗಟ್ಟೆಯನ್ನು, ಒಂದು ವಿಶೇಷ ಚೇತನರ ಮತಗಟ್ಟೆ ಮತ್ತು ಒಂದು ಥೀಮ್ ಬೂತನ್ನು ಮಾಡಿದ್ದೀವಿ. ಸೊ ಎಲ್ಲ ಈ ರಾಶಿ ಪೂಜೆ ಮಾಡಿರೋದ್ರಿಂದ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಈ ವರ್ಷ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತದಾರರೇ, ನಮ್ಮ ಭವ್ಯ ಭಾರತದ ನಿರ್ಮಾಣ ನಮ್ಮ ಕೈಯಲ್ಲಿದೆ. ನಾವು ಯಾವುದೇ ಅಂಶಗಳಿಗೆ ಒಳಗಾಗದೆ ಒಳ್ಳೆಯ ಸರ್ಕಾರವನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಎಲ್ಲರೂ ಕೂಡ ಬಂದು ತಪ್ಪದೆ ಮತದಾನವನ್ನು ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ.